ಸುರ್ಜೇವಾಲಾ 1-to-1 ಸಭೆ ನಡೆಸಿದರು. ಶಾಸಕರ ಆರೋಪಗಳ ಮೇಲೆಯೇ ಸಚಿವರಿಂದ ಕ್ಲಾರಿಟಿ ಪಡೆಯುವ ಪ್ರಯತ್ನ ನಡೆಸಿದ್ದಾರೆ. ಅನುದಾನ, ಶಾಸಕರ ಸಮಸ್ಯೆ ಪರಿಹರಿಸುವಂತೆ ಸೂಚಿಸಿದ್ದಾರೆ. ಪಕ್ಷ ಸಂಘಟನೆ ಹಾಗೂ ಸಚಿವರ 2 ವರ್ಷದ ಸಾಧನೆ ಕುರಿತಂತೆಯೂ ಚರ್ಚಿಸಿದ್ದಾರೆ. ಈ ಮೂಲಕ ಸಚಿವರ ಮೌಲ್ಯಮಾಪನವನ್ನು ಕೂಡ ನಡೆಸಿದ್ದಾರೆ. ಸಚಿವರ ಜೊತೆ ರಣದೀಪ್ 1-to-1 ಮೀಟಿಂಗ್. ಸಚಿವರ ಮೌಲ್ಯಮಾಪನಕ್ಕೆ ಕೈ ಹಾಕಿದ ರಾಜ್ಯ ಉಸ್ತುವಾರಿ. ಶಾಸಕರ ಜೊತೆ 1-to-1 ಸಭೆಯ ನಂತರ ಸುರ್ಜೇವಾಲಾ ಸಚಿವರ ಜೊತೆ 1-to-1 ಸಭೆ ನಡೆಸಿದ್ದಾರೆ. ಶಾಸಕರು ಸಚಿವರ ಮೇಲೆ ಮಾಡಿದ ಆರೋಪಗಳನ್ನು ಮುಂದಿಟ್ಟುಕೊಂಡು ಸಚಿವರಿಂದ ಕ್ಲಾರಿಟಿ ಪಡೆದುಕೊಳ್ತಿದ್ದಾರೆ. ಇದೇ ವೇಳೆ ಸಚಿವರ 2 ವರ್ಷಗಳ ಸಾಧನೆ ಹಾಗೂ ಇಲಾಖಾ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಅನುದಾನ ಬಿಡುಗಡೆ, ಶಾಸಕರ ಜೊತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರ ಅಸಮಾಧಾನ ಶಮನ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದೇ ವೇಳೆ ಹಲವು ಪ್ರಶ್ನೆಗಳನ್ನು ಎಸೆದು ಸಚಿವರ ಸಾಮರ್ಥ್ಯದ ಬಗ್ಗೆ ಹಲವು ಮಾಹಿತಿ ಹೆಕ್ಕಿ ತೆಗೆದಿದ್ದಾರೆ. ಈ ಮೂಲಕ ಮುಂಬರುವ ಸಂಪುಟ ಪುನರಚನೆ ಕುರಿತಂತೆ ಸಚಿವರ ಮೌಲ್ಯಮಾಪನ ಮಾಡಿದ್ದಾರೆ. ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಎಂದು ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಾ ಇದ್ದ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರ 1-to-1 ಸಭೆಯ ವೇಳೆಯೂ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಡಿಮಾಂಡ್ ಇಟ್ಟಿದ್ದಾರೆ. ರಾಜ್ಯದಲ್ಲಿ ನಿರಂತರ ಸಂಘಟನೆ ಇಲ್ಲದೆ ಪಕ್ಷದ ವರ್ಚಸ್ಸು ಕುಸಿತಾ ಇದೆ. ಹಾಲಿ ಅಧ್ಯಕ್ಷರಿಗೆ ಜವಾಬ್ದಾರಿ ಹೆಚ್ಚಿರುವುದರಿಂದ ತಳಮಟ್ಟದಲ್ಲಿ ಸಂಘಟನೆ ಕಷ್ಟವಾಗಿದೆ. ಅಧಿಕಾರ ಇಲ್ಲವೇ ಪಕ್ಷದ ಕಡೆ ಅವರನ್ನ ತೊಡಗಿಸಿ ಎಂದು ಸಲಹೆ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ತಿರ ಇರುವುದರಿಂದ ಯಾವುದಾದರೂ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು, ಇಲ್ಲವೇ ಪಕ್ಷಕ್ಕೆ ಮುಂದೆ ನಷ್ಟವಾಗಬಹುದೆಂದು ಅಭಿಪ್ರಾಯ ಹೊರಹಾಕಿದ್ದಾರೆ. ಈಗಾಗಲೇ ಪಕ್ಷದ ಹಿತದೃಷ್ಟಿಯಿಂದ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರ ಬಳಿಯೂ ವಿವರಿಸಿದ್ದು ಇದರ ಬಗ್ಗೆ ತುರ್ತು ಕ್ರಮ ಅನಿವಾರ್ಯ ಇದೆ ಅಂತ ಹೇಳಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಜೊತೆ ಚರ್ಚೆ ವೇಳೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಶಾಸಕರ ಜೊತೆ ವರ್ತನೆಯಿಂದ ಕೆಲಸದಲ್ಲಿ ಅಸಡ್ಡೆ ಬೇಡ ಅಂದಿದ್ದಾರೆ. ಶಾಲಾ ಕೊಠಡಿಗಳ ನವೀಕರಣ, ಇಲಾಖೆಯಲ್ಲಿ ಕೆಲವು ತಪ್ಪು ನಿರ್ಧಾರಗಳಿಂದ ಸರ್ಕಾರಕ್ಕೆ ಎದುರಾದ ಮುಜುಗರದ ಬಗ್ಗೆ ಪ್ರಸ್ತಾಪಿಸಿ ಕುಟುಕಿದ್ದಾರೆ. ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಿ, ಇಲಾಖೆಯಲ್ಲಿ ಏನೆಲ್ಲ ಸುಧಾರಣೆಗಳನ್ನು ತರಬಹುದು, ಆದರೆ ಅದು ಯಾವುದೂ ಆಗಿಲ್ಲವೆಂಬ ಆರೋಪಗಳಿವೆ ಅಂತ ಪ್ರಸ್ತಾಪಿಸಿದ್ದಾರೆ. ಈ ವೇಳೆ ಶಾಸಕರಿಗೆ ಸ್ಪಂದಿಸುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ಪರೀಕ್ಷಾ ಮಾದರಿಯಲ್ಲಿ ತಂದ ಸುಧಾರಣೆಗಳ ಬಗ್ಗೆ ಸುರ್ಜೇವಾಲಾ ಮುಂದೆ ಮಧು ಬಂಗಾರಪ್ಪ ವಿವರಿಸಿದ್ದಾರೆ. ಇನ್ನು ಸಚಿವ ಬೋಸರಾಜ್ ಭೇಟಿ ವೇಳೆಯೂ ಸುರ್ಜೇವಾಲಾ ಅಸಮಾಧಾನ ಹೊರ ಹಾಕಿದ್ರು ಅನ್ನೋ ಮಾತಿದೆ. 7-8 ಶಾಸಕರು ಸಣ್ಣ ನೀರಾವರಿ ಕಾಮಗಾರಿಗಳ ಬಿಲ್ ಬಿಡುಗಡೆ ಮಾಡಿಲ್ಲ. ಕ್ಷೇತ್ರದಲ್ಲಿ ಗುತ್ತಿಗೆದಾರರು ನಮ್ಮ ಬೆನ್ನಿಗೆ ಬಿದ್ದಿದ್ದಾರೆ. ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ ಅಂತ ಬೋಸರಾಜು ಮುಂದೆ ಶಾಸಕರ ಡಿಮಾಂಡ್ ಇದೆ. ಈ ವೇಳೆ ಪ್ರಯಾರಿಟಿ ಮೇಲೆ ಹಣಕಾಸು ಬಿಡುಗಡೆ ಮಾಡುತ್ತಿದ್ದೇವೆ. ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ವಿಳಂಬದಿಂದಾಗಿ ನಾವು ಅನುದಾನ ವಿಳಂಬ ಮಾಡಿದ್ದೇವೆ ಅಷ್ಟೇ, ಎಲ್ಲವನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಸಂತೋಷ್ ಲಾಡ್ ಭೇಟಿ ವೇಳೆ ಸುರ್ಜೇವಾಲಾ ಹಲವು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಶಾಸಕರ ಬೇಡಿಕೆಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಆದರೆ ಪ್ರತಿಪಕ್ಷಗಳ ವಿರುದ್ಧ ತಿರುಗಿ ಬೀಳುವ ಲಾಡ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರವನ್ನ ಸರಿಯಾಗಿ ಸಮರ್ಥನೆ ಮಾಡಿಕೊಳ್ತಿದ್ದೀರಿ, ಇದನ್ನ ಮುಂದುವರಿಸಿ ಅಂತ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲರ ಜೊತೆಗಿನ ಸಭೆ ವೇಳೆ ಮೆಡಿಕಲ್ ಕಾಲೇಜುಗಳ ಸುಧಾರಣೆ, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ವೇಳೆ ಸರ್ಕಾರ ಹಾಗೂ ಪಕ್ಷದ ಆಂತರಿಕ ಸಮಸ್ಯೆಗಳ ಬಗ್ಗೆ ಸುರ್ಜೇವಾಲಾ ಹೆಚ್ಚು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಪ್ರತಿಪಕ್ಷಗಳ ನಡೆ, ಪಕ್ಷದ ಮಟ್ಟದಲ್ಲಿ ಆಗಬೇಕಿರುವ ಸುಧಾರಣೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಭೇಟಿ ವೇಳೆ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, ಅದನ್ನ ಮುಂದುವರಿಸಿ ಎಂದಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ತಂದು ಜನರ ವಿಶ್ವಾಸ ಗಳಿಸಿ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಒಟ್ಟಿನಲ್ಲಿ 2 ದಿನದ ಸಭೆಯಲ್ಲಿ ಸುರ್ಜೇವಾಲಾ ಸಚಿವರಿಂದ ಹಲವು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಶಾಸಕರ ಸಮಸ್ಯೆಗೆ ಸ್ಪಂದಿಸುವಂತೆ ಸೂಚಿಸುವ ಜೊತೆಗೆ ಅವರಿಂದಲೇ ಇಲಾಖಾ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. 12 ಸಚಿವರ ಜೊತೆ ಸಭೆ ನಡೆಸಿ ಸಚಿವರ ಜೊತೆ ಸಭೆ ಮುಂದುವರಿಯಲಿದೆ. ರಾಜಪ್ಪ ಸುತ್ತೂರ್ ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.